ನಮಸ್ಕಾರ ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಫ್ರೈಡ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. 1.5 ಬಟ್ಲ ಆಗುವಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ರೀ. ಈ ಅಕ್ಕಿ 1 ರಿಂದ 2 ಸಲ ಸರಿಯಾಗಿ ವಾಶ್ ಮಾಡಿ ಇಟ್ಕೋಬೇಕ್ರಿ. ವಾಶ್ ಮಾಡಿ 1 ಅವರ್ ನೆನೆ ಇಡಬೇಕು. 1 ಅವರ್ ಹಾಫ್ ಅವರ್ ಇಟ್ಟರು ನಡೀತದ. ನೆನೆ ಇಟ್ಟು ಚಲೋ ತಮ್ಮೆ ನೆನೆದಿಂದ ನಾವು ಈ ರೈಸ್ ಮಾಡೋದಕ್ಕೆ ಚಲೋ ಆಗ್ತೈತ್ರಿ, ಯಾಕಂದ್ರೆ ಜಾಸ್ತಿ ಬಾಯ್ಲ್ ಮಾಡೋಲ್ಲ. ಹೀಗಾಗಿ ಈಗ 1 ಅವರ್ ನೆನೆ ಇಡ್ತೀನಿ. ಸ್ವಲ್ಪ ಸಣ್ಣಂಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋನು, ಕೆಂಪಗಾಗುವಂಗೆ ಫ್ರೈ ಮಾಡಿ ಇಟ್ಕೊಳ್ಳೋನು. ಈ ಈರುಳ್ಳಿ ರೆಡಿ ಇದ್ದಂಥದ ಫ್ರೈ ಮಾಡಿದ ಈರುಳ್ಳಿ ಪ್ಯಾಕೆಟ್ ಸಿಗುತ್ತೆ, ಆದ್ರೆ ನಾನು ತೊಗೊಂಡು ಬರೋದಿಲ್ಲ ರೀ. ಮನ್ಯಾಗ ರೆಡಿ ಮಾಡ್ಕೋತೀನಿ. ನೀವು ಬೇಕಂದ್ರೆ ರೆಡಿ ಇದ್ದಿದ್ದನ್ನು ತೊಗೊಂಡು ಬಂದ ಮಾಡ್ಕೋಬೋದು. ಟೈಮ್ ಇತ್ತಂದ್ರೆ ಮನೆಯೆಲ್ಲ ರೆಡಿ ಮಾಡ್ಕೋಬೋದು ನೋಡಿರಿ. ನಾನೀಗ ಕೆಂಪಗಾಗುವಂಗೆ ಸಣ್ಣಂಗೆ ಕಟ್ ಮಾಡಿದಂಥ ಈರುಳ್ಳಿನ ಫ್ರೈ ಮಾಡ್ಕೊಳಕತ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಳ್ತೀನಿ ರೀ. ನಾನು ಸ್ಟಾಕ್ ಇಡೋಲ್ಲ, ಫ್ರೆಶ್ ಆಗಿನ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಒಂದು ಪಾತ್ರೆದೊಳಗೆ 1.5 ಲೀಟ್ರ್ ಆಗುವಷ್ಟು ನೀರು ಹಾಕಿದ್ದೀನಿ ರೀ. ನೀರು ಕುದಿ ಬಂದೈತಿ. ಈಗ ನೆನೆ ಇಟ್ಟಂಥ ಅಕ್ಕಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು 6 ರಿಂದ 7 ನಿಮಿಷ ಬಾಯ್ಲ್ ಆಗಬೇಕಾಗ್ತದೆ. ನೆನೆದಂಥ ಅಕ್ಕಿ 6 ರಿಂದ 7 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೀಗ ಕುದಿ ನೀರಿಗೆ ಅಕ್ಕಿ ಹಾಕೀನಿ. ಈ ಅನ್ನಕ್ಕೆ ಒಂದು 5-6 ಲವಂಗ ಹಾಕೋಣ ರೀ. 1 ಚಮಚ ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕುಡ್ಸಾಕತ್ತೇನೆ ರೀ. ಹಂಗೆ ಒಂದು 8 ರಿಂದ 10 ಮೆಣಸಿನ್ಕಾಳು ಹಾಕಾಕತ್ತೇನೆ ರೀ. ಚಕ್ಕರ್ ಮಗ್ಗಿ ಅಂತಾರಲ್ಲ, ಆ ಚಕ್ಕರ್ ಮಗ್ಗಿ 1-2 ಮಿಕ್ಸ್ ಮಾಡ್ತೇನೆ ರೀ. 1-2-3 ಹೆಸರಾಗುವಷ್ಟು ದಾಲ್ಚಿನ್ನಿ ಹಾಕತ್ತೇನೆ ರೀ. ಪಲಾವ್ ಎಲೆ 2 ಮಿಕ್ಸ್ ಮಾಡೋಣ್ರಿ. ಇದನ್ನೆಲ್ಲ ಹಾಕಿ ಕುದಿಸ್ಕೋಬೇಕಾಗ್ತದೆ ರೀ. ಹಂಗೆ ಸ್ವಲ್ಪ ಒಂದು ಅರ್ಧ ಲಿಂಬುವನ್ನು ಹಾಕೋಣ ರೀ. ಲಿಂಬು ಹಾಕೋದ್ರಿಂದ ಉದುರಾಗಿ ರೈಸ್ ರೆಡಿ ಆಗ್ತೈತಿ. ಹೀಗಾಗಿ ಲಿಂಬು ಸೇರಿಸ್ತಿದ್ದೀನಿ. ಈಗ ಒಂದು 6 ರಿಂದ 7 ನಿಮಿಷ ಬಾಯ್ಲ್ ಮಾಡ್ಕೊಳೋ ರೀ, ಮೀಡಿಯಮ್ ಫ್ಲೇಮ್ ಇಟ್ಟು. ಈಗ ಒಂದು 6 ರಿಂದ 7 ನಿಮಿಷ ಆಯ್ತು. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈ ಥರ ಹೋಲ್ ಇದ್ದಂಥ ಸಾನ್ಗಿ ತೊಗೊಂಡು ಈ ಅನ್ನ ಬಸ್ಕೋಬೇಕಾಗ್ತೈತೆ ರೀ. ಪ್ಲೇಟ್ ಇಟ್ಟು ಬಸ್ಕೋಬೋದು, ಇಲ್ಲ ಹಿಂಗೂ ಬಸ್ಸದು ತೊಗೋಬೇಕಾಗ್ತದೆ ನೋಡಿರಿ. ನಿಧಾನವಾಗಿ ಈಗ ಈ ಅನ್ನ ಈ ಸಾನ್ಗಿಗೆ ಹಾಕ್ತೀನಿ. ಚಲೋ ತಮ್ಮೆ ಎಲ್ಲ ಬಸದ ನನಗೆ ಡ್ರೈ ಆಗಿರಬೇಕಿದು ರೈಸ. ಹೀಗಾಗಿ ಈ ಥರ ಬಸ್ಯಾಕಿಟ್ಟ ಈಗ ಫ್ರೈ ಮಾಡ್ಕೊಳಕ್ಕೆ ಒಂದು ಪಾತ್ರೆದಾಗ ಎಣ್ಣೆ ಹಾಕೀನಿ. ಅದಕ್ಕೆ ಸ್ವಲ್ಪ ಹಸಿ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡೇನಿ. ಹಸಿ ಶುಂಠಿ ಕಟ್ ಮಾಡಿ ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದು 8 ರಿಂದ 10 ಪೀಸ್ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಬೇಕ್ರಿ. ಕಟ್ ಮಾಡಿ ಹಾಕಿದ್ರನ ಒಂಥರ ಟೇಸ್ಟ್ ಚಲೋ ಬರ್ತೈತ್ರಿ. ಹೀಗಾಗಿ ಕಟ್ ಮಾಡಿ ಹಾಕತ್ತೀನಿ. ಹಂಗೆ ಒಂದು 4 ರಿಂದ 5 ಮೆಣಸಿನ್ಕಾಯಿ ಉದ್ದುದ್ದಗೆ ಕಟ್ ಮಾಡಿ ಹಾಕೀನಿ ರೀ.
ಕ್ಯಾಪ್ಸಿಕಮನ್ನು ಒಂದು ದೊಡ್ಡ ಸೈಜಾಗಿ ಇದ್ದದ್ದನ್ನು ಸಣ್ಣಂಗೆ ಉದ್ದಗೆ ಕಟ್ ಮಾಡಿ ತೊಗೊಂಡೇನಿ ರೀ. ನಿಮಗೆ ಯಾವ ಆಕಾರ ಬೇಕಲ್ಲ ನೀವು ಕಟ್ ಮಾಡಿ ಫ್ರೈ ಮಾಡ್ಕೋಬೋದು ರೀ. ಲೋ ಫ್ಲೇಮ್ದಾಗ ಇಟ್ಟು ಚಲೋ ತಮ್ಮೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಈರುಳ್ಳಿ ಮಿಕ್ಸ್ ಮಾಡಕತ್ತೇನೆ ರೀ. ಇಲ್ಲಿ ಒಂದು ಈರುಳ್ಳಿ ಮಿಕ್ಸ್ ಮಾಡತ್ತೀನಿ. ಹಂಗೆ ಒಂದು ಟೊಮೆಟೊನು ತೊಗೊಂಡೇನಿ ರೀ. ಅದನ್ನು ಸಣ್ಣಂಗೆ ಕಟ್ ಮಾಡಿ ಇದ್ರೊಳಗೆ ಹಾಕಿ ಚಲೋ ತಮ್ಮೆ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಕುದಿಸಿಟ್ಕೊಂಡಂಥ ಹಸಿ ವಟಾಣಿ ಮಿಕ್ಸ್ ಮಾಡಕತ್ತೇನೆ ನೋಡ್ರಿ. ಹಸಿ ವಟಾಣಿ ಕಾಳಿದ್ರನ ಭಾಳ ರುಚಿಯಾಗಿರುತ್ತೆ ರೀ. ಹೀಗಾಗಿ ಹಸಿ ವಟಾಣಿನೂ ಹಾಕಬೇಕಾಗ್ತದೆ ರೀ. ಹಸಿ ವಟಾಣಿ ಇಲ್ಲಂದ್ರೂ ಒಣ ವಟಾಣಿ ನೆನೆ ಹಾಕಿ ಬಾಯ್ಲ್ ಮಾಡಿ ತೊಗೋಬೋದು ರೀ. ಹಂಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ರೀ. ಲೋ ಫ್ಲೇಮ್ದಾಗಿಟ್ಟನ ಚೆಂದಂಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನಾನಿಲ್ಲಿ ಗರಂ ಮಸಾಲ ಪೌಡ್ರ 1 ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡಕತ್ತೇನೆ ರೀ. ನಿಮಗೆ ಬ್ಯಾಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಸ್ಮೆಲ್ ಚಲೋ ಬರ್ತೈತಂತ ನಾ ಸ್ವಲ್ಪ ಮಿಕ್ಸ್ ಮಾಡೀನಿ. ನಿಮಗೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಬಿಡ್ರಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ ಹಾಕತ್ತೇನೆ ರೀ. ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಹಾಕಾಕತ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಹಂಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕ್ರಿ. ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡಕತ್ತೇನೆ ರೀ. ಇವೆರಡು ಹಾಕಿದಿಂದ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಈಗ ರೈಸ್ ಮಿಕ್ಸ್ ಮಾಡ್ತೀನಿ ನೋಡ್ರಿ. ರೈಸ್ ಎಷ್ಟು ಚಲೋ ಬಾಯ್ಲ್ ಆಗೈತಂತ. ಸ್ವಲ್ಪ ಸೋಯಾ ಸಾಸ್ ಮಿಕ್ಸ್ ಮಾಡೀನಿ. ಈಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಬೇಕಾಗ್ತೈತೆ ರೀ. ಲೋ ಫ್ಲೇಮ್ದಾಗ ಇಟ್ಟು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಈಗ 1 ನಿಮಿಷ ಮುಚ್ಚಿಟ್ಟು ಎಲ್ಲ ಮಸಾಲೆ ಎಲ್ಲ ಹಿರ್ಕೊಳ್ಳಿ ಅಂತ. ಆಮೇಲೆ ಕಟ್ ಮಾಡಿದಂಥ ಹಸಿ ಕೊತ್ತಂಬರಿಯನ್ನು ಅದ್ರ ಮ್ಯಾಗ ಉದುರಿಸ್ಬೇಕು. ಹಂಗೆ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಅದ್ರ ಮೇಲೆ ಚೆನ್ನಾಗೆ ಹಾಕಿ. ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.